ಆಮೇಲೆ ಭಟ್ರು ಸರ್ ಏಯ್ ಸೂಪರ್ ಕಣೋ ಹಿಂಗೆ ಮಾಡೋ ನಾನು ಇದನ್ನು ಮಾಡೋ ನಾನು ಹೀರೋಗೂ ಲೈನ್ ಹೊಡಿಬೋದು, ಕಾಮಿಡಿಯನ್ಗೂ ಲೈನ್ ಹೊಡಿಬೋದು, ವಿಲನ್ಗೂ ಲೈನ್ ಹೊಡಿಬೋದು. ಸೊ ಸೂಪರ್ ಅಲ್ವಾ? ಅದಕ್ಕೆ ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಾಗ್ಬೇಕು, ಹೀರೋ ಹೀರೋಗಳಾಗ್ತಾರೆ. ಹಿಂಗೆ ಕುತ್ಕೋತಾನಲ್ಲ ಮ್ಯೂಸಿಕ್ ಆಪ್ರೇಟ್ ಮಾಡಕ್ಕೆ ಹಿಂಗೆ ಸ್ಕಿಟ್ ನೋಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದಾನೆ. ಇಲ್ಲಿ ಸೈಡಲ್ಲಿ ಯಾವನೋ ಅಜ್ಜ ಬಂದು ಕೂತಿಯಾನೆ, ಅವ್ನ ಕಾಲು ಹಿಂಗೆ ಉಜ್ತಾ ಇದ್ದಾನೆ. ನಾನು ಗಂಡಸೆ ದೂರ ಹೋಗ ಅಂತ ಅಂದ್ಬಿಟ್ಟ ಅವನು. ನಕ್ಕಿದೀವಿ ನಾವೆಲ್ಲರೂ ಸ್ಕಿಟ್ ಆದ್ಮೇಲೆ ಏನಾಯ್ತು ರಘು ಬೇವರ್ಸಿ ನನ್ನ ಮಗ ನಾನು ಹೆಂಗೆ ಸೋರ್ಕೊಬಿಟ್ಟವನೇ ಸೌರ್ತ ಬಿದ್ದವನೇ ಅವಾಗಿಂದ ನನಗೆ. ಮೈ ಗಾಡ್, ಈಗ ಗೊತ್ತಿಲ್ಲ ಈಗ ಇವ್ನು ಕಾಲು ಸೌರಿದ ನೆಕ್ಸ್ಟ್ ಯಾರೇನು ಸೌರ್ತಾರೋ ಏನೋ. ಈಗೇನು ಇವಾಗ ಕಾಮಿಡಿ ಕಿಲ್ಲಾಡಿಗೆ ಬಂದರೆ ಇದು ಒಂದು ಜರ್ನಿ ಸೂಪರು. ಯಾಕಂದರೆ ನಿಮಗೆ ಚಿಕ್ಕ ವಯಸ್ಸಿಂದನೂ ನೀವು ಡ್ಯಾನ್ಸ್ ಮಾಡ್ಕೊಂಡು ಆಡ್ಕೊಂಡು ಆಟ ಆಡ್ಕೊಂಡು ಸ್ಟೇಜ್ ಇಷ್ಟಪಟ್ಕೊಂಡು ಬಂದಿದ್ದೀರಾ. ಸೊ ಈ ಒಂದು ಮೂಮೆಂಟ್ ಇರ್ತಲ್ಲ ಈ ಕಾಮಿಡಿ ಕಿಲಾಡಿಗಳು, ಈ ಆಡಿಷನ್ ಕೊಡೋದಿದೆ ಅಲ್ಲ ಅದ್ರಷ್ಟು ದೊಡ್ಡ ಕೆಲಸ ಇನ್ನೊಂದು. ಅದು ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ. ಆಡಿಷನ್ ಕೊಡೋದು ಕೂಡ ಒಂದು ದೊಡ್ಡ ಕಷ್ಟದ ಕೆಲಸ ಅಂತ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ. ಐ ವಾಸ್ ಲೈಕ್ ವೆರಿ ನಾರ್ಮಲ್ ಆಗಿ ನಾನು ಎಲ್ಲರೂ ಬರ್ತಾರೆ ಆಡಿಷನ್ ಕೊಡ್ತಾರೆ ಹೋಗ್ತಾರೆ, ಆಮೇಲೆ ಅವರೆಲ್ಲ ವೀಡಿಯೋಸ್ಗಳು ನೋಡ್ತಾರೆ, ಯಾರು ಇಷ್ಟ ಆಗುತ್ತೆ ಅವ್ರನ್ನ ತೊಗೊಳ್ತಾರೆ ಮುಗಿಸ್ತಾರೆ. ಇದು ಹಂಗಲ್ಲ, ಅಲ್ಲೇ ಸ್ಪಾಟಲ್ಲಿ ಡಿಸೈಡ್ ಮಾಡಿಬಿಟ್ರು ಅವರು. ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ, ಇವ್ರು ಸೆಟ್ ಆಗ್ತಾರೆ, ಇವ್ರು ಸೆಟ್ ಆಗಲ್ಲ. ಲಾಸ್ಟ್ ಇನ್ನೊಂದು 4-5 ಜನ ಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅವರು ಕುತ್ಕೊಂಡು ವಿಡಿಯೋನ ನೋಡಿ ಅದನ್ನು ಕೂಲಂಕುಷವಾಗಿ ಓಕೆ ಇವನೊಂದು ಸ್ವಲ್ಪ ಟ್ರೈನ್ ಮಾಡಬಹುದೇನೋ, ಇವನೊಂಚೂರು ಎತ್ತಬಹುದೇನೋ ಅಂತ ಆಮೇಲೆ ನೋಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಯಿತು ನಮಗೆ. ಲೇಟ್ರ್ ಆನ್ ಲೈಕ್ ಬೇರೆ ಇನ್ನು ನೆಕ್ಸ್ಟ್ ಸೀಸನ್ಗಳ ಆಡಿಷನ್ಗಳಿಗೆ ನಾವು ಹೋದಾಗ ಅವಾಗ ಗೊತ್ತಾಗ್ತಾ ಹೋಯಿತು ನನಗೆ. ಓಕೆ ಹಿಂಗಿರುತ್ತೆ. ಕಾಮಿಡಿ ಕಿಲಾಡಿಗಳು ಒಂದೇ ಆಡಿಷನ್ ಕೊಟ್ಟಿರೋದು, ಅದಕ್ಕೂ ಮುಂಚೆ ಯಾವುದು ಸೀರಿಯಲ್ಸು ಆ ಥರ ಏನೋ ಟ್ರೈ ಮಾಡಿ? ಅದೇ ಈ ಥರನೇ ಕೊಟ್ಟಿದ್ದು ನಾವು, ಬಟ್ ಅಲ್ಲೆಲ್ಲ ಇಷ್ಟೊಂದು ಇದು ಮಾಡ್ತಿರ್ಲಿಲ್ಲ. ರೆಡಿ ಆಗ್ಬಿಟ್ಟು ಬನ್ನಿ ಈ ಡೈಲಾಗ್ ಹೇಳಿ ಸರಿ ಓಕೆ ಓಕೆ ಈ ಆಡಿಷನ್ ಇದೆ ಅಂತ ಹೆಂಗೆ ಗೊತ್ತಾಗ್ತಿತ್ತು ನಿಮಗೆ? ಅಲ್ಲಿ ಯಾವುದು ಈ ಥರ ಈ ಏರಿಯಾನಲ್ಲಿ ಹಿಂಗೆ ಅಡ್ವರ್ಟೈಸ್ಮೆಂಟ್ ಇದೆ ಅಂತ ಪಬ್ಲಿಸಿಟಿ ಕೊಟ್ಟಾಗ ನೀವು ಟಿವಿಲೆಲ್ಲ ಬರ್ತಾ ಇತ್ತು, ನೀವು ಅಷ್ಟೇ ಹಂಗೆ ನೋಡಿಕೊಂಡು ಟಕ ನಂಬರ್ ಎಲ್ಲ ಬರ್ಕೊಂಡ್ಬಿಟ್ಟು ಸೀರಿಯಲ್ಸ್ ಎಲ್ಲ ಇರ್ತಿತ್ತಲ್ಲ ಅವಾಗ. ಸೊ ಅವಾಗೆಲ್ಲ ಹೋಗ್ತಾ ಇದೆ ಉದಯ ಟಿವಿ, ಕಸ್ತೂರಿ, ಅಲ್ಲಿ ಕೆಳಗಡೆ ಎಲ್ಲ ಸ್ಲಾಟ್ಸ್ಗಳು ಹೋಗ್ತಾ ಇರೋದು. ಸೊ ಅದನ್ನೆಲ್ಲ ನೋಡ್ಬಿಟ್ಟು ನಂಬರ್ಗಳನ್ನ ಬರ್ಕೊಂಡು ಹೋಗಿ ಆಡಿಷನ್ಸ್ಗಳನ್ನ ಅಟೆಂಡ್ ಮಾಡಿ ಬರ್ತಾ ಇದ್ದೆ ನಾನು. ಆ ಥರ ಮಾಡ್ತಿದ್ದೆ. ಓಕೆ, ಈಗ ಈ ಕಾಮಿಡಿ ಕಿಲಾಡಿಗಳು ಎಷ್ಟು ಸತಿ ಕೊಟ್ಟಿದ್ದು ನೀವು ಆಡಿಷನ್? ಒಂದೇ ಸರಿ ಕೊಟ್ಟಿದ್ದು ನಾನು ಆಡಿಷನ್ನು. ಬಟ್ ನಾನು ಒಂದು 10 ಆಡಿಷನ್ ಮಾಡೋದು ಒಂದೇ ಇತ್ತು, ಒಂದು ಕಾಮಿಡಿ ಕಿಲಾಡಿ ಆಡಿಷನ್ ಮಾಡೋದು ಒಂದೇ ಇತ್ತು. ಯಪ್ಪ ಯಾರಿದ್ರು ಅವಾಗ? ಜಡ್ಜಸ್ ಯಾರೂ ಇರಲಿಲ್ಲ. ನನ್ನನ್ನು ಆಡಿಷನ್ ಮಾಡಿದವರು ನಮ್ಮ ಶೋನ ಒನ್ ಆಫ್ ದ ಡೈರೆಕ್ಟರ್ ಸತೀಶ್ ಸರ್, ಅವರೇ ನಮಗೆ ಆಡಿಷನ್ ಮಾಡಿದ್ದು. ಮಾತಾಡಿ ಸಾಕಾಗೋಯ್ತು. ನನಗೇನು ಬರ್ತಾಯಿದ್ದೆ ಒಂದು 3-4 ಜನರ ಮಿಮಿಕ್ರಿ, ಆಮೇಲೆ ಒಂದು 7 ಥರ ಕನ್ನಡ ಮಾತಾಡ್ತಿದ್ದಿದ್ದು. ಸರಿ ಅಂದ್ಬಿಟ್ಟು ಅದೆಲ್ಲ ಮಾತಾಡಿದೆ. ಆಮೇಲೆ ಅವ್ರು ಒಂದಷ್ಟು ಸಿಚುವೇಶನ್ಗಳು ಕೊಟ್ಟರು. ನಾನೇ ನೆನ್ಕೊಂಡೆ ಇಷ್ಟೇ ಮಾತಾಡ್ಬಿಟ್ಟು ಇವಾಗ ಹೋಗ್ಬಿಡೋದು, ಆಮೇಲೆ ಅವ್ರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸೆಲೆಕ್ಟ್ ಸಬ್ಜೆಕ್ಟ. ಆಮೇಲೆ ಅವರು ಒಂದು ಸಿಚುವೇಶನ್ ಕೊಡ್ತೀನಿ, ಈಗ ಅತ್ತೆ ಸೊಸೆ, ಅತ್ತೆನೂ ನೀನೇ ಸೊಸೆನೂ ನೀನೇ, ಈ ಕಡೆ ನಿಂತ್ಕೊಂಡ್ರೆ ಅತ್ತೆ, ಈ ಕಡೆ ನಿಂತ್ಕೊಂಡ್ರೆ ಸೊಸೆ, ಹೆಂಗೆ ಇದು ಮಾಡ್ತೀಯಾ ಹೇಳು ನನಗೆ. ಹೌದಾ ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ರಪ್ಪ ಏನು ಮಾಡ್ಕೊಂಡ್ಬಿಟ್ಟೆ, ಅತ್ತೆನ ಹುಬ್ಳಿ ಸೈಡ್ ಅವ್ರ ಥರ ಮಾತಾಡ್ತಾರೆ, ಸೊಸೆನ ಈ ಕಡೆ ಮೈಸೂರು ಮಂಡ್ಯ ಸೈಡ್ ಮಾತಾಡ್ತಾರೆ ಅನ್ನೋ ಥರ ಚೇಂಜ್ ಮಾಡ್ಕೊಂಬಿಟ್ಟೆ. ಹಾಗೆ ಮಾತಾಡ್ತಾ ಇಬ್ಬರದು ಸಿನಾರಿಯೋ ಹಿಂಗಿರುತ್ತೆ. ಅತ್ತೆ ಹಿಂಗೆ ಮಾತಾಡೋದು, ಸೊಸೆ ಹಿಂಗೆ ಮಾತಾಡ್ದೆಲ್ಲ ಸರಿ ಓಕೆ. ಅವ್ರು ಹೆಂಗೆ ಅಂದರೆ ನಾವು ತೋರಿಸ್ತಾ ಇನ್ನೊಂದು ಚಾಲೆಂಜ್ ಯಪ್ಪ ಅಲ್ಲೇ ಒಂದು ಎಪಿಸೋಡ ಮಾಡ್ಬಿಡೋರು. 1.5 ಗಂಟೆ ಆಡಿಷನ್ ಕೊಟ್ಟು ನನಗಂತೂ ಯಾವುದು ಗುರು ಇದು ಆಡಿಷನ್, ಹಿಂಗೆಲ್ಲ ಯಾವನ ಆಡಿಷನ್ ಮಾಡ್ತಾನೆ ಅಂತ ನಾನು. ಆಮೇಲೆ ಕಾಗೆ ಹೆಂಗೆ ಸ್ನಾನ ಮಾಡ್ತೀವಿ ತೋರಿಸೋದು ನನಗೆ ಗೊತ್ತಿಲ್ಲ ಸರ್ ಅಂದೆ. ನಾನು ಕಾಗೆ ಸ್ನಾನ ಮಾಡಿರೋದೆಲ್ಲ ನಾನು ನೋಡಿಲ್ಲ ಸರ್, ನನಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡೋದು. ಆನೆ ಹೆಂಗೆ ನಡೆಯುತ್ತೆ ತೋರಿಸು ಅಂತ, ಯಾವ ಆನೆ ಹೆಂಗೆ ನಡೆಯುತ್ತೆ ತೋರಿಸೋದು, ಹೆಂಗೆ ತೋರಿಸೋದು ಅಂತ ನಾನು ಆ ಥರ ಎಲ್ಲ ಇದು ಮಾಡಿದ್ರು. ಸರಿ ಓಕೆ ಆಯಿತು ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ತೋ. ನನಗೆ ಒಂಥರ ನಗು ಬರೋದು, ಇಷ್ಟು ವಿಚಿತ್ರವಾಗಿ ಯಾರು ಆಡಿಷನ್ ಮಾಡ್ತಾರೆ ಮಾರು, ಇವರೆಲ್ಲ ಹುಚ್ಚು ನನ್ನ ಮಕ್ಳ ಥರ ಆಡ್ತಾರಲ್ಲ ಅಂತ ನಾನು. ಹಂಗೆಲ್ಲ ಇದು ಮಾಡಿದ್ವಿ, ಏನೋ ತೋರಿಸಿದ್ವಿ. ದೆನ್ ಆಮೇಲೆ ಇನ್ಯಾರನ್ನೋ ಕರೆಸಿದ್ರು, ಆ ರೂಮಿಗೆ ಕರ್ಕೊಂಡೋಗು ಅಂತ ಅಂದರು. ಒಂದು ಬೂತಿಂದ ಇನ್ನೊಂದು ಬೂತಿಗೆ ಕರ್ಕೊಳೋದು. ಅಲ್ಲೋಗಿ ನೋಡಿದ್ರೆ ನಮಗೆ ಗಣಪ ಸರ್ ಅಂತ, ನೀನಾಸಮ್ ಗೋಲ್ಡ್ ಮೆಡಲಿಸ್ಟ್. ಹೆಂಗೆ ಅಂದರೆ ಇಲ್ಲಿ ಗಂಟ ಕೂದಲು, ಕಲಿ ಹೇರ್ಸ್, ಗಣಪ ಅಂತ. ಓಕೆ, ಕ್ಯಾಟ್ ಐಸ್, ಅಯ್ಯೋ ಒಂದು ಗಾತ್ರ, ಒಂದು ಘಟೋತ್ಕಚನ್ ನೋಡಿದ ಫೀಲ್ ನನಗೆ. ನೀವು ಈ ಫಿಲಮಲ್ಲಿ ಈ ದೊಡ್ಡಣ್ಣ ಸರ್ ನಿಂಗೆ ತೋರಿಸಲ್ವಾ, ಹಂಗೆ ನೋಡ್ತಿದ್ದೀನಿ ನಾನು ಅವ್ರನ್ನ. ಏನೇ ಪಾದ ಇಷ್ಟು ದೊಡ್ಡದಾ, ಚಪ್ಪಲಿ ನನಗೂ ಇಷ್ಟುದ್ದ ಇದೆ ಅಂದ್ಬಿಟ್ಟು ಹಿಂಗೆ ನೋಡ್ತಾ ಇದ್ದೀನಿ ಅವ್ರನ್ನ, ಲಿಟ್ರಲಿ ಹಿಂಗೆ ನೋಡ್ತಾ ಇದ್ದೀನಿ. ಮನುಷ್ಯರ ಜಾತಿಗಂತೂ ಹುಟ್ಟಿಲ್ಲ ಇವರು ಅಂತ ಆ ಥರ. ಅಪ್ಪ
ಯಪ್ಪಾ ಈ ಗಾತ್ರ ಈ ಎತ್ತರ ಯಾವ ಮನುಷ್ಯ ಗುರು ಇವರು ಅಂತ. ಆಮೇಲೆ ಅವರು ನಿಂತ್ಕೊಳ್ಳಿ ಅಂದರು. ಹಾಂ ಅಂದೆ. ಅಲ್ಲಿ ನಿಂತ್ಕೊಳ್ಳಿ ಅಂದರು. ಹಾಂ ಓಕೆ ಸರ್ ಅಂತ ಅಂದ್ಬಿಟ್ಟು ನನಗೆ ಹೆಂಗೆ ಅಂತಂದರೆ ಹಿಂಗೆ ಸುಸ್ತಾಗಿದ್ದು ಅವಳು ಹಿಂಗೆ ಒಂದು ಸತಿ ಜರ್ಕೊಡ್ದೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡೆ. ಆಮೇಲೆ ಅವ್ರು ಬಂದರು. ಇದೊಂದು ಡೈಲಾಗ್ ಹೇಳಿ ಅಂದರು. ನಾನು ಸರ್ ಬೇಜಾರು ಮಾಡ್ಕೋಬೇಡಿ, ನಂಗೆ ಓದಿದ್ದು ಯಾವುದು ನೆನಪಿರಲ್ಲ, ನೀವು ಓದಿ ಹೇಳಿದ್ರೆ ನಾನು ಅದನ್ನು ಹೇಳ್ತೀನಿ. ಹೌದಾ? ಹಾಂ. ಆಮೇಲೆ ಸರ್ ಹಿಂಗಿದ್ದವರು ಈಗ ನೋಡಿದ್ರು. ನಾನು ಅಯ್ಯಯ್ಯೋ ನಾ ಕೇಳಿ ತಪ್ಪು ಮಾಡ್ಬಿಟ್ನಾ, ಹೊರಗಿಡ್ಬಿಡ್ತಾನ ಇವನನ್ನ ಅಂತ. ಸರಿ ಆಯಿತು. ನಾನೊಂದು ಬೆಟ್ಟದ ತುದಿಯಲ್ಲಿ ನಿಂತಿದ್ದೆ, ಅದೇನೋ ಡೈಲಾಗ್ ಹೇಳಿದ್ರು. ಓಹೋ ಆಹಾ ಅಂತ ಕೂಗಬೇಕೆನಿಸಿತ್ತು, ಆದರೆ ನನ್ನ ಕೂಗಲ್ಲಿ ಯಾರಿಗೂ ಕೇಳಿಸುತ್ತಿರಲಿಲ್ಲ ಅಂತ ಹಾಗೆಲ್ಲ ಏನೋ ಇತ್ತು. ಎಲ್ಲ ಹೇಳಿದೆ. ಎಲ್ಲ ಹೇಳಿಬಿಟ್ಟು ಅಷ್ಟೊತ್ತಿಗೆ ಸುಸ್ತಾಗಿ ನೀರಾಗಿ ಹೋಗ್ಬಿಟ್ಟಿದ್ದೆ. ನಾನು ಊಟ ಬೇರೆ ಮಾಡಿರಲಿಲ್ಲ. ಅವತ್ತು ನನ್ನ ಬರ್ಡೇ ಆಯಿತಾ, ಊಟ ಬೇರೆ ಮಾಡಿರಲಿಲ್ಲ. ಆಮೇಲೆ ಕೊನೆಗೆ ಹುಟ್ಟಿದ ದಿನ ಕಂಡೋಗ್ಬಿಟ್ಟೈತಲ್ಲ ದೇವ್ರ ಹಣೆಗಳು. ತಾಯಿಗ ನನಗೆ ರೂಮ್ ಹೊರಗಡೆ ಬರ್ಬೇಕಾದ್ರೆ ನನ್ನ ತಾಯಿ ಗರ್ಭದಿಂದ ಆಚೆ ಕಡೆ ಬಂದ ಫೀಲು, ಸದ್ಯ ಬಿಟ್ರಲ್ಲಪ್ಪ ದೇವ್ರೆ ನನ್ನ ಅಂತ ಹಾಗೆ ನಾನು. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ಸತೀಶ್ ಸರ್ ಆಮೇಲೆ ಕೊನೆಗೆ ಇದು ನಮ್ಮದು ವಾಟ್ ಇಸ್ ದಟ್ ಇದು ಫಿಲಪ್ ಮಾಡ್ತೀವಲ್ಲ, ಫಾರ್ಮ್ ಫಿಲಪ್ ಮಾಡ್ತೀವಲ್ಲ, ಅದರಲ್ಲೆಲ್ಲ ನೋಡ್ಬಿಟ್ಟು ನೀನು ಇವತ್ತೇ ಹುಟ್ಟಿ ಇವತ್ತೇ ದೊಡ್ಡೊಳಗೆ ಇವತ್ತೇ ಬಂದ್ಬಿಟ್ಟ ಅಂದರು. ಇಲ್ಲ ಸರ್ ಯಾಕೆ ಮತ್ತೆ 2017 ಅಂತ ಅಲ್ಲ 2016 ಅಂತ ಬರ್ದಿದ್ಯಾ ಅಂದರು. ಅಯ್ಯೋ ಸಾರಿ ಸರ್ ಓಕೆ. ಅದು ಆ ಇಸ್ವಿ ಬರೆಯೋಕ್ಕೋಗಿ ಇವತ್ತು ನಿನ್ನ ಬರ್ಡೇನಾ ಅಂದರು. ಹ್ಞೂ ಸರ್ ಅಂದೆ. ಅವಾಗ ಒಂದು 5 ಸ್ಟಾರ್ ಇವತ್ತೇ ಬಂದ್ಬಿಟ್ಟಿದ್ಯಾ ಆಡಿಷನ್ಗೆ ಅಂದರು. ಅವಾಗ ಒಂದು 5 ಸ್ಟಾರ್ ಚಾಕ್ಲೇಟ್ ಹಿಂಗೆ ತೆಗೆದು ಕೊಟ್ಟರು. ಅದನ್ನೇ ಇಷ್ಟಾನ ನಂಗೆ ತಿಂದೆ ಅದನ್ನು. ಥ್ಯಾಂಕ್ ಯು ಸರ್. ಬಾಯಲ್ಲಿ ತುರಿಕೊಬಿಟ್ಟು ಫುಲ್ ಥ್ಯಾಂಕ್ ಯು ಸರ್ ತುಂಬ ಇಷ್ಟ ಬಿಡ್ದಂಗೆ ಅಂದ್ಬಿಟ್ಟು ಹಂಗೆ ಫುಲ್ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ನಿಂತ್ಕೊಂಡೆ. ಸರಿ ನಾನು ಅವರೇ ಕಾಲ್ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ. ಓಕೆ. ಬಟ್ ಅಲ್ಲಿ ಜಡ್ಜಸ್ಗಳ ಜೊತೆ ಒಂದು ಬಾಂಡಿಂಗ್ ಅಂತ ಅಯ್ಯೋ ಹೆಂಗೆ ಅಂತ ಅಂದರೆ ಹೋಗ್ತಾ ಹೋಗ್ತಾ ಜಡ್ಜಸ್ ಬಿಕೇಮ್ ಆರ್ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥರ ಒಂಥರ ಹಂಗೆ. ಅಯ್ಯಪ್ಪ ಅವರಿಗೋಸ್ಕರ ಹೇಳ್ತೀನಿ ಸರ್ಗೆ ನಮಗೆ ಅನ್ಸೋದು ಇವರು ಎಷ್ಟು ಎಲ್ಲರಿಗಿಂತ ಎಷ್ಟು ದೊಡ್ಡವರಪ್ಪ, ಎಷ್ಟು ಪೋಲಿ ಥರ ಆಡ್ತಾರೆ ಅವಾಗ ಹಂಗೆ ಅನ್ಸೋದು. ಆಮೇಲೆ ಅವರು ಪಾಪ ನಮಗೆ ಅವ್ರನ್ನ ನೋಡಿ ನಾವು ಪ್ಯಾನಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಂಗೆ ಮಾತಾಡ್ಸೋದು, ಹಂಗೆ ಕೀಟ್ಲೆ ಮಾಡೋದು, ತರಲೆ ಮಾಡೋರು. ಜಗ್ಗೇ ಸರು ಟಿಪ್ಸ್ ಕೊಡೋದ್ರ ಜೊತೆಗೆ ನಮ್ಮ ಆರ್ಟಿಸ್ಟ್ಗಳು ನೋಡ್ರಿ ಕಲಾವಿದ್ರು ನಮ್ಮ ಕಲಾವಿದ್ರು ಏನ್ರಿ ಕಡಿಮೆ ಇದೆ ಅವ್ರಿಗೆ, ಏನು ಇದು ಮಾಡಿ ಚೆನ್ನಾಗಿ ಮಾಡ್ತಾರೆ ತಗೊಳ್ರಿ ಅವ್ರನ್ನ ಸಿನಿಮಾಗೆ ಹಾಕೊಳ್ರಿ, ಇವನೊಂದು ಸಿನಿಮಾಗೆ ಹಾಕೊಳ್ರಿ. ಯಾಕ್ರಿ ಕೊಡಲ್ಲ ನೀವು? ಹೊರಗಡೆ ಯಾರ್ಯಾರನ್ನ ದುಡ್ಡು ಕೊಟ್ಟು ಕರೆಸ್ತೀರಾ, ಇವ್ರಿಗೆ ಕೊಡಿ, ನಮ್ಮವರೇ ಬೆಳೆದ್ರೆ ನಮ್ಮವರೇ ತಿಂದ್ರೆ ಅಂತ ಹಾಗೆ ಜಗ್ಗೆ ಸರ್ ಆ ಥರ. ಸೊ ಆ ಥರದ್ರಲ್ಲಿ ಕಂಫರ್ಟ್ ಝೋನ್ ಕೊಡೋರು. ನಾವದು ಎಷ್ಟು ವಯಸ್ಸಾಗಿದೆ ಸರ್, ಎಷ್ಟು ಪೋಲಿ ಥರ ಆಡ್ತಾರಪ್ಪ ತೂ ಅಂತ ಹಾಗೆಲ್ಲ ಅನ್ಸೋದು. ಆಮೇಲೆ ನಮ್ಗೆ ಅವ್ರಿಗೆ ರಿಪ್ಲೈ ಕೊಡೋಕ್ಕೂ ಭಯ ನಮಗೆ. ಇವಾಗಂದ್ರೆ ಚೆನ್ನಾಗಿ ರಿಪ್ಲೈ ಕೊಡಿ, ಸುಮ್ಮನೆ ಸರ್ ನೀವು ಹಂಗೇನೋ ರಿಪ್ಲೈ ಕೊಟ್ಬಿಡ್ತೀವಿ. ಬಿಕಾಸ್ ಇವಾಗ ಸ್ವಲ್ಪ ಕ್ಯಾಶುವಲ್ ಆಗಿಬಿಟ್ಟಿದ್ದೀವಿ ಸರ್ ಜೊತೆಗೆ ಇದ್ದು ಅವ್ರು ಹೇಗಿರ್ತಾರೆ ಅಂತ ಗೊತ್ತಾಗೋಗ್ಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ಏನಾರು ರಿಪ್ಲೈ ಕೊಡೋದು ನಾನು ಏನಾರು ಯಾಬಿಟ್ಟೆ ಸರಿಯಾಗಿ ಹೇಳ್ಬಿಡೋನಲ್ಲ ಈಗ ಅಂತ ಹಂಗೆ ಮತ್ತು ಸಖತ್ ಹೇಳಿ ಅವರು. ಆಮೇಲೆ ಸಡನ್ನಾಗಿ ಚೋಕ್ ಕೊಟ್ಬಿಡೋರು, ನಮಗೆ ಸಡನ್ನಾಗಿ ಚಮಕ್ ಮಾಡಿಬಿಡೋರು, ಭಯ ಆಗ್ಬಿಡೋದು. ಆ ಥರ ಎಲ್ಲ ನಮ್ಮನ್ನ ಏನೇನೋ ಆಟ ಆಡಿಸಿ ಒಂಥರ ತುಂಬ ಫ್ರೆಂಡ್ಲಿ ಆಗಿರೋರು ಜಡ್ಜಸ್ಗಳು. ಸ್ಟಾರ್ಟಿಂಗ್ ಅಷ್ಟೇ ನಮಗೆ ಭಯ ಆಯಿತು ಜಡ್ಜಸ್ಗಳ ಎದುರುಗಡೆ ಪರ್ಫಾರ್ಮ್ ಮಾಡೋದಕ್ಕೆ. ಹೋಗ್ತಾ ನಮ್ಗೆ ಹೆಂಗೆ ಅಂದರೆ ಅವರು ಸ್ಕಿಟ್ಟಲ್ಲಿ ಇನ್ವಾಲ್ವ್ ಆಗಿಬಿಡೋರು, ಅವರು ನಮಗೆ ಮಧ್ಯ ಕೌಂಟ್ರ್ ಕೊಡೋಕ್ಕೆ ಶುರು ಮಾಡಿಬಿಡೋರು. ಆವಾಗೆಲ್ಲ ಸಖತ್ ಮಜಾ ಮಾಡಿದ್ದೀವಿ ನಾವಂತೂ. ಸೊ ಈ ಕಾಂಬಿನೇಷನ್ಗಳು ನೀವು ಈಗ ಕರ್ನಾಟಕ ತುಂಬ ಅಲ್ಲಿ ಇಲ್ಲಿ ವೇದಿಕೆಗಳನ್ನ ಹಂಚ್ಕೊಂಡಿರ್ತೀರ. ಒಂದಷ್ಟು ಮೆಮೊರಬಲ್ ಇನ್ಸಿಡೆಂಟ್ಸ್ಗಳನ್ನ ಹೇಳ್ಬೋದಾ? ಎಲ್ಲೆಲ್ಲಿ ಹೋಗಿದ್ರಿ? ನನಗೆ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ನಾ ಕಾರ್ಯಕ್ರಮ ಮಾಡೋದು. ನಿಮಗೆ ಅಲ್ಲಿಂದನೇ ಜಾಸ್ತಿ ಬರೋದು. ಬಿಕಾಸ್ ನಮ್ಮ ಕಡೆ ಆಬ್ವಿಯಸ್ಲಿ ಕಲಾವಿದ್ರನ್ನ ತುಂಬ ಚೆನ್ನಾಗಿ ಅನಾದಿ ಕಾಲದಿಂದನೂ ನಡ್ಕೊಂಡ್ಬಂದಿ. ಸೊ ಹಾಗಾಗಿ ಒಂದು ಸತಿ ಬೆಳಗಾಮಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು, ನಾನು ಶಿವರಾಜ್ KR ಹೋಗಿದ್ವಿ. ಓಕೆ ಅಣ್ಣ ಸ್ಟೇಜ್ ಮೇಲೆ ನಾನು ಅವರೆಲ್ಲ ಪರ್ಫಾರ್ಮ್ ಮಾಡಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದು ಕೆಳಗಿಳಿದು ಬಂದೆ. ಅಲ್ಲೊಂದು ಅಜ್ಜ ಕೂತಿದ್ರು ಸೈಡಲ್ಲಿ. ಹುಸುಳ ಮಗ ಏನು ಮಾಡ್ತಿಲ್ಲ ಅಂದ್ಬಿಟ್ರು. ಇವನಿಗೆ ಫುಲ್ಲು ರಾಂಗ್ ಆಗಿಬಿಟ್ಟ ಅವನು. ಏನೋ ಅವನು ಸುಳ್ಳು ಮಗದ್ದೆಲ್ಲ ಬೈತ ನನಗೆ ಅಂತ. ನೋ ಅದು ಈ ಕಡೆ ಭಾಷೆದು ಸೊಗಡೆ ಆಗಿದೆ, ಸೊಗಡೆ ಆಗಿದೆ. ಅವನು ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಹಂಗೆ ಹೇಳ್ತಾನೆ, ಪ್ರೀತಿ ಇರೋದಕ್ಕೆ ಸುಳ್ಳು ಮಗ ಅಂತ ಬೈತಾನೆ ಅಂತ. ಅಯ್ಯೋ ನಾನು ಹೆಂಗೆ ಹೇಳಲಿ ಅವ್ರಿಗೆ. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಅವ್ರು ಅರ್ಥ ಮಾಡ್ಕೊಂಡ್ರು, ಓ ಇವ್ರಿನ ಜನನೇ ಹಾಗೆ, ಸ್ವಲ್ಪ ಮಾತೊಂಚೂರು ಆ ಕಡೆ ರಫ್ ಆ್ಯಂಡ್ ಟಫ್ ಆಗುತ್ತೆ, ಬಟ್ ಅವ್ರಿಗೆ ತುಂಬ ಪ್ರೀತಿ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯ್ತು ಅವ್ರಿಗೆ. ಲೇಟ್ರ್ ಒಂದಷ್ಟು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಗೊತ್ತಾಯ್ತು.
ನಂಗೆ ಇವತ್ತಿಗೂ ನಗು ಬರುತ್ತೆ. ಎಷ್ಟು ಸುಳ್ಳ ಮಗ ಅಂತ ಹಂಗನ್ಬಿಟ್ರು ಶಿವರಾಜ್ ಕೇರ್ಪೇಟವ್ರು ಒಂದೇ ಸತಿ. ಆಮೇಲೆ ಅವಜ್ಜ ನಾ ಏನಂದಿನಿ ಅವನವನು ನಾ ಹಂಗೆ ಆ ತಾತ ಮಾತು ಇವ್ನು ಇರ್ದವಳ ನಾ ಏನಂದ್ರೆ ಚಂದ ಮಾಡುವ ಸುಳ್ಳ ಮಗ ಅಂದಿನ ಅಲ್ಲ ನಾನೇನಂದ್ರೆ ಮಾತ್ಗೂ ಹಂಗನ್ನೋರು. ಹಬ್ಬ ನಂಗೆ ಎಷ್ಟೊತ್ತಿಗೆ ಕಾರ್ ಹತ್ತಿ ಬೆಂಗ್ಳೂರು ಹೋಗ್ತೀವಪ್ಪ ನಂಗೆ ಆಗ್ಬಿಟ್ಟಿತ್ತು. ಲಿಟ್ರಲಿ ಹಂಗೆ ಫೀಲ್ ಮಾಡಿಸ್ಬಿಟ್ರು ಅವರು. ಲೈಕ್ ಅಯ್ಯಯ್ಯೋ ದಿಸ್ ಇಸ್ ನಾಟ್ ಫೇರ್. ಇನ್ಮೇಲೆ ಶಿವಣ್ಣನ ಮೆಂಟಲಿ ಪ್ರಿಪೇರ್ ಮಾಡಿ ಕರ್ಕೊಂಬರ್ಬೇಕು ಕಾರ್ಯಕ್ರಮಕ್ಕೆ ಅಂತ. ಅದೊಂದು ಇನ್ಸಿಡೆಂಟ್ ನನ್ನ ಲೈಫಲ್ಲೂ ನಾನು ಯಾವತ್ತೂ ಮರೆಯಲ್ಲ. ರಾಘು ಪ್ಲೀಸ್ ನೀವು ಹುಡುಗ ಅನ್ನೋದನ್ನ ಇನ್ನೊಂದು ಸ್ವಲ್ಪನಾರ ತೋರಿಸ್ಬೇಕಿಲ್ಲ ಅಂದರೆ ಹೌದು ಭಾಳ ಏನೋ ನೀನೇ ಕಷ್ಟಕ್ಕೆ ಸಿಗಾಕೊಂಡಿ. ಹೌದಮ್ಮ ಎಲ್ಲಿ ಸವಸ ಅಂತ ನನಗೆ ಸೆಕೆಂಡ್ ಒಂಥರ ಮುಜುಗರ ಆಗೋಯ್ತು ನನಗೆ. ಸ್ಟೇಜ್ ಮೇಲೆಲ್ಲ ಪರ್ಫಾರ್ಮ್ ಸ್ಕಿಟ್ ಮಾಡಿದ್ವಿ. ಸ್ಟೇಜ್ ಮೇಲೆ ಅವನು ಒಂದು ಸ್ಕಿಟ್ ಇತ್ತು. ಅದೆಲ್ಲ ಸ್ಕಿಟ್ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಬಂದುಬಿಟ್ಟು ಅವನು ಮ್ಯೂಸಿಕ್ ಆಪ್ರೇಟ್ ಮಾಡೋದಕ್ಕೆ ಅಂತ ಅವ್ನು ಯೂಶ್ವಲಿ ಹಿಂಗೆ ಕುತ್ಕೋತಾನಲ್ಲ, ಮ್ಯೂಸಿಕ್ ಆಪ್ರೇಟ್ ಮಾಡೋಕ್ಕೆ ಹಿಂಗೆ ಸ್ಕಿಟ್ ನೋಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದಾನೆ. ಇಲ್ಲಿ ಸೈಡಲ್ಲಿ ಯಾವನೋ ಅಜ್ಜ ಬಂದು ಕೂತಿಯಾನೆ, ಅವ್ನು ಕಾಲು ಹಿಂಗೆ ಉಜ್ತಾ ಇದ್ದಾನೆ. ಅವನು ದೂರ ಕುತ್ಕೋ ಅಂದ ಫಸ್ಟು. ಆಯ್ತಾ ನಾನು ಹೇಳಿದ್ ನಿಜ ಆಗಿದೆ ಇಲ್ಲಿ. ಹೌದು ದೂರ ಕುತ್ಕೋ ಫಸ್ಟು ಅಂತ ಅಂದ. ಒಂದ್ಸತಿ ಹೇಳ್ದ ಅವನು. ಆಮೇಲೆ ಕುತ್ಕೊಂಡ. ಆಮೇಲೆ ಮತ್ತೆ ಕಾಲ್ ಕಿರಿಕ್ ಸ್ಟಾರ್ಟ್ ಮಾಡ್ದವ. ನಾನು ಗಂಡ್ಸೆ ದೂರ ಹೋಗ ಅಂತ ಅಂದ್ಬಿಟ್ಟ ಅವನು. ನಕ್ಕಿದೀವಿ ನಾವೆಲ್ಲರೂ ಸ್ಕಿಟ್ ಆದ್ಮೇಲೆ ಏನಾಯ್ತು ರಾಘು ಆ ಬೇವರ್ಸಿ ನನ್ನ ಮಗ ನನ್ನ ಹೆಂಗ್ ಸೋರ್ಕೊಂಡ್ಬಿಟ್ಟವನೇ ಸೌರ್ತ ಬಿದ್ದವನೇ ಅವಾಗಿಂದ ನನಗೆ. ಓ ಮೈ ಗಾಡ್ ವಾಟ್ಸ್ ಹ್ಯಾಪನಿಂಗ್ ಬ್ರೋ ಅಂತ ನಾನು ಹುಷಾರು ರಾಘು ಅಂತ ಅಲ್ಲ ನಾನು ಆಮೇಲೆ ಏನು ಮಾಡಿ ದಯವಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಬರಾಗೋ ಅಂತ ಅಂದೆ. ಆಮೇಲೆ ಅವ್ನು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಎಲ್ಲ ತೆಗೆದು ಒಂದು ಪ್ಯಾಂಟು ಶರ್ಟಲ್ಲಿ ಬಂದಮೇಲೆ ಆಮೇಲೆ ಅವ್ನು ಹಿಂಗೆ ಮುದ್ಕು ಹಿಂಗೆ ಉರಾಯಿಸ್ತಾ ಇದ್ದ. ಬರ್ಸಿ ನನ್ನ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾವೋ ನಾನೇ ಬಿಡೋದಿಲ್ಲ. ಗಂಡು ಮಕ್ಳು ಹೆಣ್ಮಕ್ಳೇ ಬಂದ್ಬಿಟ್ರೆ ಏನು ಮಾಡ್ತಾವೋ ಏನು ಬರ್ಗೆಟ್ಟಿದ್ದಾರೆ ಜನ ಹಂಗೆ ಹಿಂಗೆ ಅಂತೆಲ್ಲ ನನಗೆ ಅಪ್ಪ. ಆ್ಯಂಡ್ ದಟ್ ವಾಸ್ ನ್ಯೂ ಇಯರ್ ಪ್ರೋಗ್ರಾಮ್ ಬೇರೆ. ನಾನು ನನ್ನ ಲೈಫಲ್ಲೂ ಮರೆಯಲ್ಲ ಅದನ್ನು. ಐ ವಾಸ್ ಲೈಕ್ ನಾನು ವಂಡರ್ ಮಾಡ್ತಿದ್ದೆ ಹೀಗೆಲ್ಲ ಇದ್ದಾರ ಜನ. ಅವನ್ ಗಂಡಸು ಅಂತ ಗೊತ್ತಿದ್ರು, ಮೋಸ್ಟ್ಲಿ ಆ ತಾತಂಗೆ ಗೊತ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅವ್ರಷ್ಟು ಮನ್ಸು ಕೊಟ್ಟು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ನೋಡಿಲ್ಲ ಅನ್ಸತ್ತೆ ಅವರು. ನಾನಂತೂ ಆಮೇಲೆ ರಾಘುಗೆ ಹೇಳಿಬಿಟ್ಟೆ, ರಾಘು ನೆಕ್ಸ್ಟ್ ಟೈಮ್ ನೀನು ಲೇಡಿ ಗೆಟಪ್ ಆಗ ಸ್ಕಿಟ್ ಮುಗಿದು ಸೀದಾ ಹಿಂದೆಗಡೆ ಹೋಗಿ ಕೂತ್ಬಿಡು, ನೀನು ಬರಲೇಬೇಡ ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ. ಈಗ ಗೊತ್ತಿಲ್ಲ ಈಗ ಇವ್ನು ಕಾಲು ಸವರಿದ ನೆಕ್ಸ್ಟ್ ಯಾರೇನು ಸವರ್ತಾರೋ ಏನೋ, ಬರಲೇಬೇಡ. ಅವ್ನು ನೋಡೋಕ್ಕಂತ ಕಚಡ ಜನ ಇದ್ದಾರೆ. ಥೂ ನನಗೆ ಹಿಂಗೆ ಮಾಡ್ತಾರಲ್ಲ ಇನ್ನು ಹೆಣ್ಮಕ್ಳು ಬಿಟ್ಬಿಟ್ಟು ಹೆಂಗೆ ಟ್ರೀಟ್ ಮಾಡ್ಬೋದು ಅವ್ರನ್ನ ಅಂತ ಅನ್ನೋದು. ಅಯ್ಯೋ ಇದು ಪ್ರಪಂಚನೇ ಹಂಗೆ ಬಿಟ್ಟು ನಾನು ಎದುರಿಸ್ಬಿಟ್ಟಿದ್ದೆ ಒಂದ್ಸತಿ. ಅದೇ ಎದುರಿಸೋದಲ್ಲ ಅವೇರ್ನೆಸ್ ಅದು. ಯಾರೋ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಿಂಗೆ ಗೊತ್ತಾಗಿ ಹುಡುಗರಿಗೇನೆ ಅದು ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತದು. ಅದಕ್ಕೆ ರಾಘು ಇದನ್ನ ನೋಡು ನೀನು ಜೋಪಾನ ಅಂತ ನಾನು ತೋರಿಸಿದ್ದೆ. ಪಾಪ ಅವ್ರಿಗೆ ನೆನಪಿದೆಯೋ ಎಲ್ಲೋ ಗೊತ್ತಿಲ್ಲ. ಬಟ್ ನೀವೀಗ ಹೇಳಿದ್ಮೇಲೆ ನನಗೆ ಕನೆಕ್ಟ್ ಆಗ್ತಾ ಇದೆ. ಹಂಗಾರೆ ಅವೆಲ್ಲ ನಿಜ ಘಟನೆಗಳು ಅಂತ. ಹುಡುಗರಾದ್ರೂ ಕಷ್ಟ, ಹುಡುಗಿರಾದ್ರೂ ನಾನು ಅವನಂತ ಆರ್ಟಿಸ್ಟ್ನ ನನ್ನ ಲೈಫಲ್ಲಿ ನಾನು ಯಾರಾದ್ರೂ ಒಬ್ಬ ಆರ್ಟಿಸ್ಟ್ ಥರ ನಂಗೆ ಇರಬೇಕು ಗುರು ಸ್ಕಿಲ್ ಅಂತ ಅನ್ಕೊಡ್ತೀನಿ ಅಂದರೆ ಅವನ ಥರ ಇರಬೇಕು ಅಂತ ಆಸೆ ಪಡ್ತೀನಿ ನಾನು. ಎಷ್ಟು ನಾಜೂಕಾಗಿ ರೆಡಿ ಆಗ್ತಾನೆ ಒಂದು ಹೆಣ್ಮಕ್ಳ ಹಾವ ಭಾವ. ಅದಿಲ್ಲ, ನಿಜವಾಗ್ಲೂ ನನಗದಿಲ್ಲ. ಆ ಡೆಡಿಕೇಶನ್ ನಮಗಿಲ್ಲ. ಹೌದು ಹೌದು, ಅವನ ಹತ್ರ ನಾವು ಅದನ್ನು ಕಲಿಬೇಕು. ಲಿಟ್ರಲಿ ನನಗೆ ಅವ್ನು ಯಾವತ್ತೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು ನನ್ಗೊಂಥರ ಪ್ರೀತಿ, ಕರೆಕ್ಟ್, ಗೌರವ ಬಂದ್ಬಿಡುತ್ತೆ ಅವನ ಮೇಲೆ. ಏನು ಆರ್ಟಿಸ್ಟ್ ಅಲ್ಲ ಇವನು, ಎಷ್ಟು ಡೆಡಿಕೇಟಿಂಗ್ ಆಗಿ ವರ್ಕ್ ಮಾಡ್ತಾನಲ್ವ ಇವನು ಅಂತ ಆ ಫೀಲ್ ಇದೆ ಯಾವಾಗಲೂ. ನಾವು ಅಲ್ಲಿ ಬಂದಾಗೆ ನೋಡ್ತಿದ್ವಲ್ಲ, ಐಬ್ರೋಸಿಂದ ಹಿಡಿದು ಮಸ್ಕರಾಯಿಂದ ಹಿಡಿದು ಎಷ್ಟು ಮುತುವರ್ಜಿಯಿಂದ ರೆಡಿ ಆಗ್ತಾ ಇದ್ರು. ಬಿಕಾಸ್ ಅವ್ನು ಏನು ಹೇಳ್ತಾನೆ, ಯಾವಾಗಲೂ ನಾವು ಒಂದು ಹುಡುಗಿನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅಕ್ಕ ನಾವು ಹುಡುಗಾನೇ ಆಗಿದ್ರು ಜನ ನಮ್ಮನ್ನು ಹುಡುಗಿ ಅಂತಲೇ ನೋಡ್ತಾರೆ. ಸೊ ನಾವು ಒಂದಿಷ್ಟು ಆಚೆ ಈಚೆ ಆಗೋಗ್ಬಿಟ್ರು ಕಾಸ್ಟ್ಯೂಮು, ನಾವು ಹೆಣ್ಮಕ್ಳು ಇದಕ್ಕೆ ಅವಮಾನ ಮಾಡ್ದಂಗೆ ಆಗತ್ತೆ. ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಕರೆಕ್ಟ್ ಗಮನ ವಹಿಸ್ತಾನೆ ಅವನು. ಈ ಇನ್ಸಿಡೆಂಟ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ದೇವ್ರೇ, ಅವತ್ತಿಂದ ನನಗೆ ಎಲ್ಲಾರ ರಾಘು ಜೊತೆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಹೇಳ್ಬಿಡ್ತೀನಿ, ಫಸ್ಟ್ ಅವ್ನಿಗೆ ರೆಡಿ ಆಗಕ್ಕೆ ಒಂದು ರೂಮ್ ಕೊಟ್ಬಿಡಿ ಪ್ಲೀಸ್, ಮತ್ತೆ ವಾಪಸ್ ಹೋಗಿ ಅಲ್ಲೇ ರೆಡಿ ಆಗಲಿ ಅವನು ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ಹಿಂಸೆ ಅನುಭವಿಸ್ಬಿಟ್ಟಿದ್ದೀವಿ. ಸೊ ಈ 2 ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ.
ಅದಾದ್ಮೇಲೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬಂತು ಇಂಡಸ್ಟ್ರಿನಲ್ಲಿ. ಹೌದು. ಚಿಕ್ಕಣ್ಣ ಜೊತೆ ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೂ ಕೂಡ. ಚಿಕ್ಕಣ್ಣ ಬಿಡಿ ಆ್ಯಸ್ ಎಗೇನ್ ಹೀರೋಗೆ ಮುಂಚೆ ಒಬ್ಬ ಒಳ್ಳೆ ಕಾಮಿಡಿಯನ್, ದಟ್ಸ್ ಓಕೆ. ಬಟ್ ನೀವು ದರ್ಶನ್ ಅವರಿರಲಿ, ಈ ಕಡೆಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ನೀವು ಒಂದು ಒಡನಾಟ ಶುರುವಾಯಿತು. ಯಾರ್ಯಾರನ್ನ ಹೆಂಗೆ ನೆನಪಿಸ್ಕೊತೀರಾ? ಆ ಥರ ನನಗೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಬಟ್ ಸೋ ಫಾರ್ ಐ ಕ್ಯಾನ್ ಲೈಕ್ ಇಫ್ ಐ ಆಮ್ ದರ್ಶನ್ ಸರ್ ಬಗ್ಗೆ ಮಾತಾಡೋದಾದರೆ ಅವ್ರು ಯಾವಾಗಲೂ ನಮಗೊಬ್ಬ ದೊಡ್ಡ ಅಣ್ಣ, ಮನೆಗೊಬ್ಬ ದೊಡ್ಡ ಅಣ್ಣ ಹೇಗಿರ್ತಾನೆ. ಲಿಟ್ರಲಿ ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸರ್, ಆ ಕೋಟ್ ಹಾಕೊಳ್ಳೋ ವಿಷ್ಣುವರ್ಧನ್ ಸರ್ ಇದಾರಲ್ಲ, ಅವ್ರ ಥರ ನಂಗೆ ಫೀಲ್ ಆಗುತ್ತೆ. ಅಷ್ಟು ಜವಾಬ್ದಾರಿ ಅವರು. ಆರ್ಟಿಸ್ಟ್ ಯಾರೇ ಆಗಿರಲಿ, ಅವ್ನು ಚಿಕ್ಕವನಾಗಿರಲಿ ದೊಡ್ಡವನಾಗಿರಲಿ, ಆರ್ಟಿಸ್ಟ್ ಅವ್ನ ಸೇಫ್ಟಿ, ಅವನು ಊಟ, ಅವ್ನ ಪೇಮೆಂಟ್, ಅವನಿಗೆ ಸೆಟ್ಟಲ್ಲಿ ಏನು ರೆಸ್ಪೆಕ್ಟ್ ಇದೆ ಅದು ಅವನಿಗೆ ಸಿಗಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಒಂದು ಫೀಲ್ ಕೊಡ್ತಾರೆ. ತುಂಬ ಬ್ರದರ್ಹುಡ್ ಫೀಲ್ ಕೊಡ್ತಾರೆ ಅವರು. ಲೈಕ್ ಅಪ್ಪು ಸರ್ ಅಂತೂ ಈಸ್ ಲೈಕ್ ವೆರಿ ಜಾಲಿ. ಅಷ್ಟು ಚೆನ್ನಾಗಿ ಮಾತಾಡ್ಸೋರು ಸೆಟ್ಟಲ್ಲೆಲ್ಲ. ಅವರು ನೋಡಿದ್ರೆ ನನಗೆ ಮೇ ಬಿ ಗೊತ್ತಿಲ್ಲ, ನಂಗೆ ಯಾರಾದರೂ ನಗ್ಬೋದೇನೋ ನಾನು ಇದನ್ನು ಹೇಳಿದ್ರೆ, ಅಥವಾ ಬೇರೆ ಏನಾದ್ರು ಕಮೆಂಟ್ ಮಾಡ್ಬೋದೇನೋ. ನನಗೆ ಅವರು ನೋಡಿದ್ರೆ ಒಬ್ಬ ಈ ಹಾಡು ನೆನಪಾಗೋದು, ವಿವಾಹ ಭೋಜನವಿದು ವಿಶಿಷ್ಟ ಭೋಜಗಳಿವು ಅಂತೆಲ್ಲ ನಾವು ಹಾಡು ಬರೋದಲ್ಲ, ಅದು ನೆನಪಾಗೋದು ನನಗೆ. ಯಾಕೆ ಅಂತ ಅಂದರೆ ಸರ್ಗೆ ನನಗೇ ಗೊತ್ತಿಲ್ಲ ಉತ್ತರ ಕರ್ನಾಟಕ ಸೈಡ್ ಫುಡ್ಡಲ್ಲಿ ವಾಟ್ ಇಸ್ ಫೇಮಸ್ ಅಂತ. ಈ ಅಂದರೆ ಏನು ಹೇಳ್ತಾರೆ, ಬೀದರಲ್ಲಿ ಒಂದು ಫೇಮಸ್ ಇರುತ್ತೆ, ರಾಯಚೂರಲ್ಲಿ ಒಂದು ಫೇಮಸ್ ಇರುತ್ತೆ, ಬಾಗಲಕೋಟೆಯಲ್ಲಿ ಒಂಥರ ಇರುತ್ತೆ, ಕುಂದ, ಬೆಳಗಾಂ ಕುಂದ, ಕರ್ದಂಟು, ಹೀಗೆಲ್ಲ ಏನೇನೋ ಫೇಮಸ್ ಇರುತ್ತೆ. ಎಲ್ಲ ಗೊತ್ತು ಸರ್ರಿಗೆ. ಹೌದು, ಎಲ್ಲ ಗೊತ್ತು. ತಿನ್ನೋದ್ರಲ್ಲಂತೂ ಸರ್ ಅಂತ ಹಾಗೆ ಏನು ಅನುಭವಿಸಿ ತಿಂತಾರೆ ಊಟನ. ಬಿರಿಯಾನಿ ತಿಂದಿದ್ದೀರಾ ನೀವು ಯಾವತ್ತು? ನೀವು ಇಲ್ಲಿ ಬಿರಿಯಾನಿ ಟ್ರೈ ಮಾಡ್ಬೇಕು. ಹಿಂಗೆ ನಿಮ್ಮ ಉತ್ತರ ಕರ್ನಾಟಕ ಅಲ್ವಾ ನೀವು? ನಿಮ್ಮ ಕಡೆ ಜೋಳದ ರೊಟ್ಟಿ ಹೆಂಗ್ ಬಡಿತಾರ ಅಲ್ವೇನಪ್ಪ, ತೆಳ್ಳಗೊಳ್ಳೆ ಹಪ್ಪಳ ಇದ್ದಂಗಿರುತ್ತೆ, ಸಕ್ಕತ್ತಾಗಿರುತ್ತೆ ರೀ, ತಿನ್ಬೇಕು ಇವ್ರ ಕಡೆ ಊಟ. ಇವ್ರು ಯಾವ ಊಟ ಟೇಸ್ಟ್ ಮಾಡಿಲ್ಲ ಇವರು. ಆಮೇಲೆ ಎಲ್ಲೆಲ್ಲದೋ ಹೇಳ್ತಾರೆ, ಕಾಶ್ಮೀರಲ್ಲಿ ಅದೇನೋ ಒಂಥರ ರಸ ಹಾಕ್ಬಿಟ್ಟು ಅನ್ನಕ್ಕೆ ಬೇಯಿಸ್ಬಿಟ್ಟು ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನ ಮತ್ತೆ ಆ ಪ್ರೊಸೀಜರು ಗೊತ್ತು ಅವ್ರಿಗೆ ಹೆಂಗೆ ಮಾಡ್ತಾರೆ ಅದನ್ನು ಅಂತ. ಅದನ್ನ ದಮ್ ಕಟ್ಬಿಟ್ಟು ಆ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ ಅಂತಾರಲ್ಲ. ಎಷ್ಟೇ ಹೊಟ್ಟೆ ತುಂಬಂಗೆ ತಿಂದಿರಿ ನೀವು, ಒಂದ್ಸರಿ ಟೇಸ್ಟ್ ಮಾಡಬೇಕು ಅಂತ ಅನ್ಸ್ಬಿಡತ್ತೆ ನಿಮಗೆ. ಹಾಗೆ ನನಗೆ ಅವರು ನೋಡಿದ್ರೆ ಕುಂಭಕರ್ಣ ಅವರು ನೋಡ್ದಂಗೆ ಫೀಲ್ ಆಗೋದು. ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು. ಆವಾಗ ನನಗೆ ನಾನು ಏನು ಅರ್ಥ ಮಾಡ್ಕೊಳಕ್ಕೆ ಹೋದೆ, ಬ್ರೋ ದಿಸ್ ಹೈನೆಸ್ ಇದೆಯಲ್ಲ, ಈ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಇದೆಲ್ಲ ಬುಲ್ಶಿಟ್. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಅದಿಲ್ಲ. ಅದು ಆ್ಯಕ್ಚುಲಿ ಇದು ಇಂಡಸ್ಟ್ರಿಯಲ್ಲಿ ಇಲ್ಲ. ಕೆಲವ್ರಿಗೆ ತೋರಿಸ್ಬಹುದೇನೋ ಗೊತ್ತಿಲ್ಲ, ಟಚ್ವುಡ್ ನನಗೆ ಇದುವರೆಗೂ ಅದು ಫೀಲ್ ಆಗಿಲ್ಲ. ಎಲ್ಲರೂ ಚೆನ್ನಾಗೇ ಮಾತಾಡ್ಸಿದ್ದಾರೆ. ಆಮೇಲೆ ಚಿಕ್ಕಣ್ಣ ಅವ್ರು ನನ್ನನ್ನು ರೇಗ್ಸೋಷ್ಟು ಯಾರೂ ರೇಗ್ಸಿಲ್ಲ. ನನಗೆ ಹೆಂಗೆ ಹೆದರ್ಸ್ಬಿಟ್ಟಿದ್ರು ಅಂದರೆ, ಸೀತಾರಾಮ ಕಲ್ಯಾಣ ಸಿನಿಮಾ ಟೈಮಲ್ಲಿ ಐ ವಾಸ್ ಲೈಕ್ ವೆರಿ ನ್ಯೂಲಿ ಮ್ಯಾರಿಡ್. ಮದುವೆ ಆಗಿ ಒಂದು 15 ದಿನ ಆಗಿತ್ತು ಅಷ್ಟೇ ನನಗೆ. ಆಮೇಲೆ ಇವರೆಲ್ಲರೂ ನಂದೊಂದು ರೂಮ್, ಅಯ್ಯೋ ಅದು ರೂಮ್ ಅಲ್ಲ, ಅದು ಊರಗ್ಲ ಇದೆ. ಅದು ಅಷ್ಟು ದೊಡ್ಡ ರೂಮಲ್ಲಿ ನಾನು ಒಬ್ಬಳೇ ಮಲಗಬೇಕು ಬೆಡ್ ಮೇಲೆ. ನನಗೆ ಈ ಚಿಕ್ಕಣ್ಣ ಸರ್ ಬೇರೆ ದೂರದಲ್ಲಿ ಅದು ಯಾವುದೋ ಒಂಥರ ಅದೇನೋ ಒಂದು ಕೌಂಟರ್ ಥರ ಒಂದು ರೂಮ್ ಇತ್ತು. ಆ ರೂಮಲ್ಲಿ ಒಂದು ಬಿಳಿ ಸ್ಕರ್ಟನ್ನು ಹಿಂಗೆ ಅಲ್ಲಾಡೋದು. ನಾನು ಅದನ್ನು ನೋಡ್ಬಿಟ್ಟು ಚಿಕ್ಕಣ್ಣ ಏನು ಮಾಡ್ಬಿಡೋರು, ಬಾಗ್ಲು ಬಡ್ದು ಓಡೋಗ್ಬಿಡೋದು, ಅನ್ನೋ ಥರ ಮಾಡೋದು. ಆಮೇಲೆ ನಾನು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಫುಲ್ ಹಿಂಗೆ ಕುತ್ಕೊಂಡಿದ್ರೆ, ಯಾಕೆ ಇಷ್ಟೆಲ್ಲ ಕೂತೀವಿ ನನ್ನ ರೂಮಲ್ಲಿ? ಹೊಸ್ದಾಗಿ ಮದುವೆ ಆಗಿದೆಯಲ್ಲ ಅದಕ್ಕೆ ಹುಡ್ಕೊ ಬಂದಿದೆ, ಗೂಗಲಲ್ಲಿ ಹುಡ್ಕೋ ಅನ್ನೋರು. ಆಮೇಲೆ ನಾವು ಗೂಗಲಲ್ಲಿ ಫರ್ನ್ ಹಿಲ್ ಪ್ಯಾಲೇಸ್ ಅಂತ ಹುಡುಕಿದ್ರು ಅದು ಹಾಂಟೆಡ್ ಅಂತೆಲ್ಲ ಬಂದ್ಬಿಟ್ಟಿತ್ತು. ನಾನು ಇವ್ರು ನಾನು ಏನೋ ಮಾಡ್ತಾರೆ ಇಲ್ಲಿ ಅಂತ. ನಾನು ಆಮೇಲೆ ರಚಿತಾಕ್ಕನ ಹತ್ರ ಹೋಗ್ಬಿಟ್ಟು, ನಾನು ಆ ರೂಮಲ್ಲಿ ಒಬ್ಬಳೇ ಇರಲ್ಲ, ಹಾಗೆ ಚಿನ್ನ ನಿಂಗೆ ಅಷ್ಟು ಭಯ ಆದರೆ ನನ್ನ ರೂಮಲ್ಲಿ ಬಂದು ಮಲ್ಕೋ ಅನ್ನೋರು ರಚಿತಾಕ್ಕ. ಆಮೇಲೆ ಇವ್ರ ರೂಮಲ್ಲಿ ಹೆಂಗೆ ಮಲ್ಗೋದು, ಯಾಕೋ ಕಂಫರ್ಟಬಲ್ ಆಗಲ್ಲ, ಇವ್ರು ಹೆಂಗೆ ಮನಿಕೋತಾರೋ ಏನೋ, ನಾನು ಹೆಂಗೆ ಮನಿಕೋತೀನೋ ಏನೋ, ಹೇಳಿ ಇವಳು ಹೆಂಗೆ ಮಲ್ಕೋತಾಳೆ ಅಂತ ಅವ್ರೇನಾರು ಅನ್ಕೊಂಡ್ಬಿಟ್ರೆ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ರೂಮ್ಗೆ ಹೋಗಿ ನಂಗೆ ಆಗ್ತಿರ್ಲಿಲ್ಲ ಅಲ್ಲಿ ಮಲ್ಗಕ್ಕೆ. ಆಮೇಲೆ ಏನು ಮಾಡೋದು, ಅಲ್ಲೆಲ್ಲ ಫ್ರೆಂಡ್ಸ್ ಆಗಿದ್ದಾಳೆ, ನನ್ನ ರೂಮಿಗೆ ಮಲ್ಕೊಳಕ್ಕೆ ಬನ್ನಿ ಯಾರು ಪ್ಲೀಸ್ ಅಂತ ಅವ್ರಿಗೆ ದೇವ್ರು ಅಷ್ಟು ಹೆದರ್ಸ್ಬಿಟ್ಟಿದ್ರು ಚಿಕ್ಕಣ್ಣ ಅವರು. ಹುಟ್ಟದ ತರಲೆ. ಹೌದು, ಹುಟ್ಟದ ತರಲೆ. ಆಮೇಲೆ ಹೆಂಗೆ ವೆರಿ ಸೀರಿಯಸ್ ಸಿಚುವೇಶನು, ಅಳ್ತಾ ಇರ್ತೀವಿ, ಕ್ಲೈಮ್ಯಾಕ್ಸ್ ಅಂತಿಂಗೆಲ್ಲ ಅಳ್ತಾ ಇರ್ತೀವಿ ಅಂದ್ಬಿಟ್ಟು ಒಂದು ಚಂದದ ಹಾಡನ್ನು ಕೆಡಿಸ್ಬಿಡೋದು. ಆ ಕೆಡ್ಸಿದ ಹಾಡನ್ನ ಕಿವಿ ಹತ್ರ ಬಂದು ಹಾಡ್ತಾ ಇರೋದು. ಹಂಗಾಗಿ ನಾನು ಅಂತ ಹಿಂಗೆ ನಕ್ಬಿಟ್ರೆ ಡೈರೆಕ್ಟರ್ ಸರ್ಗಳು ನಮಗೆ ಬೈಯೋದು, ಕ್ಯಾಮ್ರಾಮನ್ ಸರ್ಗಳು, 1 more ಆಗೋಯ್ತು, ಎಲ್ಲ ಶಾರ್ಟ್ ಚೆನ್ನಾಗಿ ಬಂದಿತ್ತು ಅಂತ. ನಾನು ಆಮೇಲೆ ಹಿಂಗೆ ಚಿಕ್ಕಣ್ಣ ನೋಡ್ರಿ, ನೀನು ಯಾಕೆ ನನ್ನ ಕಡೆ ಕಿವಿ ಕೊಡ್ತೀಯಾ? ನನ್ನ ಪಾಠ ನಾನು ಹಾಡು ಹೇಳ್ತಾಯಿದ್ದೆ, ನಂಗೆ ಹಾಡು ಹೇಳೋ ಸ್ವತಂತ್ರನೂ ಇಲ್ವಾ?
ನೀನು ಎಷ್ಟು ಮಷ್ಕಿರಿ ಮಾಡ್ತೀಯ ಅಂದರೆ ನೀನು ನಿನ್ನ ಹತ್ರ ಮಾತಾಡಲೇಬಾರ್ದು ಮಾರಾಯ ಅಂತ ಹಾಗೆ. ಆ ಥರ ಇಂಡಸ್ಟ್ರಿಯಲ್ಲಿ ನಂಗೆ ತುಂಬ ಒಳ್ಳೆಯವ್ರ ಜೊತೆಗೆ ಬಹುಶಃ ಒಡನಾಟ ಇದೆ. ಎಲ್ಲೇ ಇರಲಿ, ಅವರು ಚಾನೆಲ್ಗಳಲ್ಲಿ ಆ್ಯಂಕರ್ ಆಗಿದ್ದಾಗ ಕೂಡ ನಮ್ಗೆಲ್ಲರಿಗೂ ಇದೇ ಥರನೇ ಹಾವಳಿ ಇಟ್ಟಿದ್ದವರು. ಹೌದು ಅವ್ರು ಇರೋ ಕಡೆ ಎಲ್ಲ ನಗು ಇರುತ್ತೆ, ಮತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ. ನಮಗೆ ಟೈಮ್ ಹೋಗಿದ್ ಒಂದೊಂದು ಸೆಕೆಂಡ್ ಮತ್ತೆ ಎಲ್ಲರೂ ತುಂಬಾ ಲೈವ್ಲಿ ಆಗಿ ಇಟ್ಕೋತಾರೆ ಸೆಟ್ಟಲ್ಲಿ. ಆಮೇಲೆ ನನಗೆ ಚಿಕ್ಕಣ್ಣ ಅವ್ರ ಬಗ್ಗೆ ಗೊತ್ತಿಲ್ಲದಿದ್ದ ಒಂದು ಒಳ್ಳೆ ಸೈಡ್ ಏನಿತ್ತು ಅದು ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗೊತ್ತಾಯಿತು. ಯಾಕೆ ಅಂತಂದರೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ತುಂಬ ಸೀರಿಯಸ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟಿದ್ರು. ಆ ಹಾಸ್ಪಿಟಲಲ್ಲಿ ಉಮಾಪತಿ ಸರ್ ಚೇರ್ಮನ್ ಆಗಿದ್ದರು ಅಂತ ನಂಗೆ ಗೊತ್ತಾಯಿತು. ಏನು ಮಾಡೋದು, ಆ ಪ್ರೆಸೆಂಟ್ ಸಿಚುವೇಶನ್ಗೆ ನಾನು ಆ ಡಿಸಿಷನ್ ತೊಗೊಳ್ಳೇಬೇಕಿತ್ತು. ಡಾಕ್ಟರ್ಸ್ ಏನಂತಂದ್ರು, ಒಂದು ಇಂಜೆಕ್ಷನ್ ಕೊಡಬೇಕು ಇವ್ರಿಗೆ. ಆ ಇಂಜೆಕ್ಷನ್ನು ಹತ್ತತ್ರ 40,000 ಆಗುತ್ತೆ, ಒಂದು ಇಂಜೆಕ್ಷನ್ಗೆ 40,000 ಆಗುತ್ತೆ. ಸೊ ಆ ಇಂಜೆಕ್ಷನ್ ಕೊಟ್ಟಮೇಲೆ ಅವ್ರು ಸರ್ವೈವ್ ಆಗ್ಬೋದು, ಆಗದೆ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಸೊ ನೀವು ಒಂದು ಪೇಪರಲ್ಲಿ ಸಿಗ್ನೇಚರ್ ಮಾಡಿ ಕೊಡಬೇಕು. ಇದೇನೇ ಆದರೂ ಅದಕ್ಕೆ ಹೊಣೆ ನಾವೇನೇ.